ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 1981ರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852 9880725851 08023461222 ಹಾಗೂ 23462660. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಗ್ರೇಟರ್ ಬೆಂಗಳೂರು ಪ್ರಾಯಶಃ ಕಳೆದ 3 ದಿನಗಳಿಂದ ಬೆಂಗಳೂರಿನ ಜನತೆಯ ಒಂದು ಸುದ್ದಿ ಮಾಧ್ಯಮದಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು. ಏನಿದು ಗ್ರೇಟರ್ ಬೆಂಗಳೂರು? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಏನು? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯೂ ಹಾಗೂ ಬೆಂಗಳೂರಿನ ಉಸ್ತುವಾರಿ ಸಚಿವರೂ ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ. ಆ ಮಸೂದೆ ಮೆಜಾರಿಟಿ ಇದರಲ್ಲಿ ಬಹುಮತದಿಂದ ಅದು ಅಂಗೀಕಾರ ಕೂಡ ಆಗಿದೆ. ಈ ಒಂದು ಮಸೂದೆಗೆ ವಿರೋಧವಾಗಿ ಪ್ರತಿಪಕ್ಷಗಳು ಸಭಾತ್ಯಾಗ ಕೂಡ ಮಾಡಿದೆ. ಹಾಗಾದರೆ ಗ್ರೇಟರ್ ಬೆಂಗಳೂರು ಈಗ ಅಸ್ತಿತ್ವಕ್ಕೆ ಬರಲಿದೆ. ಅದು ಅಧಿಸೂಚನೆಯಾದ ನಂತರ ಆ ಒಂದು ವಿಧೇಯಕ ಏನು ಇವತ್ತು ವಿಧಾನಮಂಡಲದಲ್ಲಿ ಅಂಗೀಕಾರ ಆಗಿದೆ, ಪರಿಷತ್ತಲ್ಲೂ ಕೂಡ ಅದು ಅಂಗೀಕಾರ ಆಗುವ ಸಾಧ್ಯತೆಗಳಿದೆ. ಅದಾದ ನಂತರ ಎಲ್ಲ ಕಾನೂನಿನ ಪ್ರಕ್ರಿಯೆಗೆ ಒಳಪಟ್ಟರೆ ವಿಧೇಯಕಕ್ಕೆ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಟ್ಟ ನಂತರ ಅದು ಶಾಸನ ಕೂಡ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದರೆ ಈಗಿನ BBMP ಹಣೆ ಬರಹವೇನು? ಈ BBMP ಹೀಗೆ ಇರುತ್ತಾ? BBMP ಚುನಾವಣೆ ಕಥೆ ಏನು? ಕ್ಷೇತ್ರಗಳ ಪುನರ್ವಿಂಗಡಣೆ ಏನಾಗುತ್ತೆ? ಹಾಗೇನೆ ಈಗಿರ್ತಕ್ಕಂಥ ಒಂದು ವ್ಯಾಪ್ತಿ ದೊಡ್ಡದಾಗುತ್ತಾ? BBMP ಅಂತಕ್ಕಂಥ ಒಂದು ಮಹಾನಗರ ಪಾಲಿಕೆ ಅಂತ ನಾವೇನು ಇದುವರೆಗೆ ಕೇಳ್ಕೊಂಡು ಬರ್ತಾ ಇದ್ದೀವಿ, ಅದರ ಮೂಲ ಸ್ವರೂಪವೇ ಬದಲಾಗುತ್ತಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಇದೆ. ವೀಕ್ಷಕರೇ, ನಾನು ಇಲ್ಲಿ ಒಂದು ವಿಷಯವನ್ನು ತಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ದೇಶದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಹೆಚ್ಚಿನ ಒಂದು ಭೂ ವಿಸ್ತೀರ್ಣ ಇರತಕ್ಕಂಥ ಒಂದು ಪ್ರದೇಶ ಯಾವುದಾದ್ರೂ ಇವತ್ತು ದೇಶದಲ್ಲಿ ಇದೆ ಅಂತ ಹೇಳಿದರೆ ಅದು ಬೆಂಗಳೂರು ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಂಬೆ ಮಹಾನಗರ ಪಾಲಿಕೆ ಅಥವಾ ಕಲ್ಕಟ್ಟ ಮಹಾನಗರ ಪಾಲಿಕೆಗಳು ದೊಡ್ಡದಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಲ್ಯಾಂಡ್ ಸ್ಪೇಸ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಎನಾರ್ಮಸ್ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಪ್ರಾಯಶಃ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದು ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಪ್ರಾಧಿಕಾರ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅಂತಕ್ಕಂಥದ್ದು. ಇದುವರೆಗೆ ಇದ್ದಂಥ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗುತ್ತೆ ಅಂತಕ್ಕಂಥದ್ದು ಆ ವಿಧೇಯಕದ ಕೆಲವು ಪ್ರಮುಖವಾದಂಥ ಸಂಗತಿಗಳು. ಹಾಗಾದರೆ ಪ್ರಾಧಿಕಾರ ಅಂತ ಹೇಳಿದ್ರೆ ಏನು? ಈ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಆಗಿರ್ತಾರೆ. ಹಾಗೆಯೇ ಈ ಪ್ರಾಧಿಕಾರಕ್ಕೆ ಬಹಳ ಪ್ರಮುಖವಾದಂಥ ಒಂದು ಸದಸ್ಯರು ಯಾರು ಇರ್ತಾರೆ ಅಂತ ಹೇಳಿದ್ರೆ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಕೂಡ ಈ ಪ್ರಾಧಿಕಾರದಲ್ಲಿ ಅಧಿಕಾರ ವಹಿಸ್ತಾರೆ. ಹಾಗೆಯೇ ಈ ಕ್ಷೇತ್ರಗಳ ಒಂದು ಶಾಸಕರು ಯಾರಿರ್ತಾರೆ ಅವರು ಕೂಡ ಈ ಪ್ರಾಧಿಕಾರದಲ್ಲಿ ಇರ್ತಾರೆ. ಹೀಗೆ ಸುಮಾರು ಒಂದು 15ರಿಂದ 19 ಮಂದಿ ಸೇರಿಕೊಂಡು ಈ ಪ್ರಾಧಿಕಾರ ಅಂತಕ್ಕಂಥದ್ದು ರಚನೆ ಆಗುತ್ತೆ. ನಮ್ಮ ವಿಧೇಯಕದ ಪ್ರಕಾರ ಈಗ ಮಂಡನೆ ಆಗಿರ್ತಕ್ಕಂಥ ವಿಧೇಯಕದ ಇದರ ಪ್ರಕಾರ ಇದು ಕೆಲವು ಪ್ರಮುಖ ಅಂಶಗಳು ಅಂತ ನಾನು ಹೇಳ್ತೇನೆ. ಸೊ ಹಾಗಾದರೆ ಇದು ಕಾರ್ಪೊರೇಷನ್ಸ್ ಒಂದು ಸ್ವರೂಪ ಹೇಗಿರುತ್ತೆ ಮುಂದೆ? ಸುಮಾರು 7 ನಗರಸಭೆಗಳು ಈ ಪ್ರಾಧಿಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹಿಂದೆ ಶಿವಕುಮಾರ್ ಅವರು ಹೇಳ್ತಾನೆ ಇದ್ದರು. ಬೆಂಗಳೂರು ಇವತ್ತು ಬೆಳೀತಾ ಇದೆ ದೇಶದಲ್ಲಿ, ಹಾಗೆಯೇ ಏಷ್ಯಾ ಖಂಡದಲ್ಲೇ ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂಥ ಒಂದು ನಗರ ಬೆಂಗಳೂರು. ಇದು ವಿಸ್ತರಣೆ ಆಗಬೇಕಾಗುತ್ತೆ ಮತ್ತು ವಿಕೇಂದ್ರೀಕರಣ ಆಗಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಅವರು ಒತ್ತಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರೋ ಹಿನ್ನೆಲೆಯಲ್ಲಿ 7 ಪ್ರತ್ಯೇಕವಾದಂತಹ ನಗರಸಭೆಗಳು ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಂಡರ್ಲೈನಿಂಗ್ ಪಾಯಿಂಟ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು.
ಹಾಗಾದರೆ ಒಂದೊಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಏನು ಅಂತ ಹೇಳಿದ್ರೆ 150 ಮಂದಿ ಸದಸ್ಯರು ಇರ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ 7 ನಗರಸಭೆಗಳು, ಒಂದು ನಗರಸಭೆಗೆ 150 ಮಂದಿ, ಒಂದೊಂದು ನಗರಸಭೆಗೆ ಒಬ್ಬೊಬ್ಬ ಮೇಯರ್. ಹಾಗಾದರೆ ಇಡೀ ಗ್ರೇಟರ್ ಬೆಂಗಳೂರಿಗೆ ಬರ್ತಕ್ಕಂಥವರು 7 ಮಂದಿ ಮೇಯರ್ಗಳಾಗ್ತಾರೆ ಅಂತಕ್ಕಂಥದ್ದನ್ನು ಇದುವರೆಗೆ ನಾವು ನೋಡಿದ್ದು ಬರೀ ಒಬ್ಬ ಮೇಯರ್. ಆದರೆ ಮುಂದೆ ನಾವು ಗ್ರೇಟರ್ ಬೆಂಗಳೂರು ಒಂದು ಕಾನ್ಸೆಪ್ಟ್ನಲ್ಲಿ, ಗ್ರೇಟರ್ ಬೆಂಗಳೂರು ಡೈಮೆನ್ಷನ್ ಇದರಲ್ಲಿ ನಾವು ಮುಂದೆ 7 ಮಂದಿ ಮೇಯರ್ಗಳನ್ನು ನೋಡ್ತೇವೆ. ಅದು ಪ್ರತ್ಯೇಕವಾದ ವಲಯಗಳಾಗಿ ಗ್ರೇಟರ್ ಬೆಂಗಳೂರು ಆಗುತ್ತೆ. ಇದು ಒಂದು ಭಾಗ. ಆದರೆ ವೀಕ್ಷಕರೇ, ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಂಡಿಸಿರ್ತಕ್ಕಂಥ ಒಂದು ಮಸೂದೆ ಬಹಳ ಸುದೀರ್ಘವಾಗಿದೆ. ಅದು ಸುಮಾರು 199 ಪುಟಗಳ ಒಂದು ಸುದೀರ್ಘವಾದ ಉಲ್ಲೇಖಗಳಿವೆ. ಅದರಲ್ಲಿ ವಿಸ್ತೀರ್ಣದ ಒಂದು ಇದಿದೆ, ಅಧಿಕಾರ ವ್ಯಾಪ್ತಿಗಳಿದೆ, ಕೆಲವರ ಕರ್ತವ್ಯಗಳೇನು ಅಂತಕ್ಕಂಥದ್ದಿದೆ. ಪ್ರಾಯಶಃ ಇದು ಬಹಳ ಚರ್ಚಾಸ್ಪದವಾದಂಥ ಒಂದು ವಿಚಾರ. ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ಕೂಡ ಇನ್ನು ಚರ್ಚೆಗಳು ಆಗುವಂಥ ಒಂದು ಸಂದರ್ಭ ಬಂದಿದೆ. ಹಾಗೆಯೇ ಜನರಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆಗಳಾಗಬೇಕಾಗತ್ತೆ. ಹಾಗೆಯೇ ವಾರ್ಡ್ಗಳ ವಿಂಗಡಣೆ ಆಗಬೇಕಾಗತ್ತೆ. ವಾರ್ಡ್ಗಳ ವಿಂಗಡಣೆ ಆದ ನಂತರ ಇದು ಮೀಸಲಾತಿ ಫಿಕ್ಸ್ ಆಗಬೇಕಾಗತ್ತೆ. ಮೀಸಲಾತಿ ಫಿಕ್ಸ್ ಆದ ನಂತರ ಚುನಾವಣೆಗಳು ಆಗಬೇಕಾಗತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಾವತ್ತೋ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಗಳು ಅಂತ ಹೇಳೋದನ್ನು ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇರೆ ಕೇಸ್ ಇದೆ. ಪ್ರಾಯಶಃ ಬದಲಾದ ಒಂದು ರಾಜಕೀಯ ಸನ್ನಿವೇಶ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಸುಪ್ರೀಂ ಕೋರ್ಟಿಗೆ ಯಾವ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಡುತ್ತೆ. ಗ್ರೇಟರ್ ಬೆಂಗಳೂರು ಈಗ ಇನ್ನೇನು ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಟ್ಟ ನಂತರ ಪ್ರಾಯಶಃ ಅದು ಶಾಸನವಾದ ಮೇಲೆ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಪ್ರಾಯಶಃ ಇದನ್ನು ನಾವು ಮುಂದಿನ ಒಂದು ಸಂಚಿಕೆಗಳಲ್ಲಿ ಸುದೀರ್ಘವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥ ಬಹಳಷ್ಟು ವಿಚಾರಗಳಿದೆ. ಮುಂದಿನ ಸಂಚಿಕೆಯೊಂದಿಗೆ ನಾವು ಮುಂದೆ ಬರ್ತೇವೆ. ಎಲ್ಲರಿಗೂ ನಮಸ್ಕಾರ.